ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು ಬರೋ ವಾರದಲ್ಲಿ ಅದು 16th ಜೂನ್ ಸೋಮವಾರದಿಂದ 20th ಜೂನ್ ಮಾರ್ಕೆಟಲ್ಲಿ ಏನೇನು ಆಗ್ಬೋದು ಅಂತ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ದಿನ ಈಗ ಮಾರ್ಕೆಟಲ್ಲಿ ಹಾಟ್ ನ್ಯೂಸ್ ಅಂತಂತಂದ್ರೆ ಈಗ ನಡೀತಿರೋ ಇರಾನ್ ಇಸ್ರೇಲ್ ಟೆನ್ಷನ್. ಸೊ ಈಗ ನಾವು ಶುಕ್ರವಾರ ದಿನ ನೋಡಿದ್ವಿ, ಡೈರೆಕ್ಟ್ ಆಗಿ ನಮ್ಮ ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆದಮೇಲೆ ಸ್ವಲ್ಪ ರಿಕವರಿ ಕಂಡು ಕ್ಲೋಸ್ ಕಾಣ್ತು. ಆದರೆ ಇಲ್ಲಿ ಇಸ್ರಾಯೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾನೆ ಇದೆ. ಸೊ ಶುಕ್ರವಾರ ದಿನ ಬೆಳಿಗ್ಗೆ ಸಮಯದಲ್ಲಿ ಇಸ್ರಾಯೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿತ್ತು, ಮೇನ್ ಆಗಿ ಅವರ ಅಣು ಸ್ಥಾವರಗಳ ಮೇಲೆ. ಈಗ ಅದಾದ್ಮೇಲೆ ಶುಕ್ರವಾರ ದಿನ ಸಂಜೆಯಿಂದ ಇರಾನ್ ಇಸ್ರೇಲ್ ಮೇಲೆ ರಿಟಲಿಯೇಷನ್ ಆಗಿ ಅಟ್ಯಾಕ್ ಮಾಡಿದೆ. ಸೊ ಅದರಿಂದ ಅಷ್ಟೇನು ಇಸ್ರೇಲ್ಗೆ ಹಾನಿ ಆಗಿಲ್ಲ, ಆದ್ರೆ ಕೂಡ ಇಲ್ಲಿ ಯುದ್ಧದ ವಾತಾವರಣ ಹಾಗೆ ಇದೆ. ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗ್ಬೇಕಾದ್ರೆ ನಾವು ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ನೋಡಿದ್ರೆ, ಬ್ರೆಂಟ್ ಕ್ರೂಡ್ ಆಯಿಲ್ 73 ಆ ಲೆವೆಲ್ ಅಲ್ಲೇ ಇತ್ತು. ಸೊ ಶುಕ್ರವಾರ ದಿನ ಇಲ್ಲಿ ಯುದ್ಧದ ವಾತಾವರಣ ಇದ್ರೆ ಕೂಡ ಇನ್ನು 73 ಸುತ್ತಮುತ್ತನೇ ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಇದೆ. ಸೊ ಬ್ರೆಂಟ್ ಕ್ರೂಡ್ ಆಯಿಲ್ ಈ ಲೆವೆಲ್ ಇಂದ ಇನ್ನೂ ಹೆಚ್ಚಾಗ್ತಾ ಹೋದ್ರೆ ಅದು ಆಕ್ಚುಲಿ ಓವರ್ ಆಲ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಗೆ ಹಾಗೂ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಇದನ್ನು ನಾನು ಇಲ್ಲಿ ನಿಮ್ಗೆ ಮ್ಯಾಪ್ ಅಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಮ್ಯಾಪ್ ಅಲ್ಲಿ ಇರಾನ್ ಹಾಗೂ ಇಸ್ರೇಲ್ ಒಂದು ಸಣ್ಣ ದೇಶ, ಅದಕ್ಕೆ ಇರಾನ್ ದೊಡ್ಡ ದೇಶ. ಇವೆರಡರ ಮಧ್ಯೆ ಇಲ್ಲಿ ನಾವು ನೋಡ್ಬೋದು ಸಿರಿಯಾ ಇದೆ, ಜೋರ್ಡನ್ ಇದೆ, ಇರಾಕ್, ಈ ಮಧ್ಯೆ ಈ ದೇಶಗಳು ಇದಾವೆ. ಸೊ ಎರಡು ದೇಶಗಳು ಬಾರ್ಡರ್ ನ ಹಂಚಿಕೊಂಡಿಲ್ಲ. ಇಲ್ಲಿ ಓನ್ಲಿ ಡೈರೆಕ್ಟ್ ಆಗಿ ಮಿಸೈಲ್ಗಳು ಒಂದು ದೇಶದ ಮೇಲೆ ಒಂದು ಹಾರಿಸ್ತಾ ಇದಾವೆ. ಹಾಗೂ ಇಲ್ಲಿ ಮಧ್ಯದಲ್ಲಿ ನೀವು ನೋಡಿದ್ರೆ ಇದನ್ನ ಸ್ಟ್ರೇಟ್ ಆಫ್ ಹಾರ್ಮಸ್ ಅಂತಾರೆ. ಇದು ಒಂದು ಸಣ್ಣ ನೀರಿನ ಪ್ರದೇಶ. ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಕಂಟ್ರೀಸ್, ಇರಾಕ್ ಆಗಿರ್ಬೋದು, ಸೌದಿ, UAE, ಇವನ್ ಇರಾನ್, ಈ ಎಲ್ಲ ದೇಶಗಳಲ್ಲಿ ಏನು ಕ್ರೂಡ್ ಆಯಿಲ್ ಉತ್ಪಾದನೆ ಆಗುತ್ತೆ ಅವು ಎಲ್ಲ ಇದೇ ದಾರಿ ಮೂಲಕ ಟ್ರಾನ್ಸ್ಪೋರ್ಟ್ ಆಗ್ತವೆ. ಸೊ ವರ್ಲ್ಡ್ ಕ್ರೂಡ್ ಅಲ್ಲಿ 25 to 30% ಕ್ರೂಡ್ ಇದೇ ದಾರಿ ಮೂಲಕ ಮುಂದುವರಿತದೆ. ಸೊ ಇಲ್ಲಿ ಟೆನ್ಷನ್ ಏನು ಅಂತಂದ್ರೆ, ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧ ನಡೀತಾ ಇದ್ರೆ, ಮಿಸೈಲ್ಗಳು ಆಕಾಶದಲ್ಲಿ ಹಾರಕ್ಕೆ ಶುರು ಮಾಡಿದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಪ್ರಾಬ್ಲಮ್ ಆಗಿ ಕ್ರೂಡ್ ಆಯಿಲ್ ಹೆಚ್ಚಾಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಯುದ್ಧ ನಡೀತಾನೆ ಇದ್ರೆ ಕ್ರೂಡ್ ಆಯಿಲ್ ಈಗಿನ ಲೆವೆಲ್ ಇಂದ 120 130 ವರೆಗೂ ಹೋಗ್ಬೋದು ಅಂತ ಕೆಲವೊಂದು ಎಕನಾಮಿಸ್ಟ್ ಅನಲೈಸ್ ಮಾಡ್ತಾ ಇದ್ದಾರೆ. ಸೊ ಅದು ಓವರ್ ಆಲ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಯುದ್ಧ ಮುಂದುವರೆದಷ್ಟು ಇಲ್ಲಿ ಕ್ರೂಡ್ ಆಯಿಲ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಪೊಸಿಷನ್ಸ್ ನ ತಗೋಬೇಕಾದ್ರೆ, ಟ್ರೇಡ್ ನ ಮಾಡ್ಬೇಕು ಅಂದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಯಾವ ಲೆವೆಲ್ ಅಲ್ಲಿ ಇದೆ, ಸೊ ಇದೇನಾದ್ರೂ ಹೆಚ್ಚಾಗ್ತಾ ಇದೇನಾ ಕಡಿಮೆ ಆಗ್ತಿದ್ದೇನೆ ಅಂತ ನೋಡ್ಬೇಕಾಗತ್ತೆ. ಸೊ ಓವರ್ ಆಲ್ ಆಗಿ ಯುದ್ಧದ ವಾತಾವರಣ ಹೇಗೆ ಇದ್ರೆ ಕೂಡ ಕ್ರೂಡ್ ಆಯಿಲ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಈಕ್ವಿಟಿ ಮಾರ್ಕೆಟ್ಗೆ. ಸೊ ಇಲ್ಲಿ ಕ್ರೂಡ್ ಆಯಿಲ್ ಏನಾದ್ರು ಇಲ್ಲಿಂದ ಹೆಚ್ಚಾಗ್ತಾ ಹೋದ್ರೆ ಆಗ ನಾವು ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ನೋಡ್ತೀವಿ. ಇನ್ನು ಕ್ರೂಡ್ ಆಯಿಲ್ ಇದೇ ಲೆವೆಲ್ ಅಲ್ಲಿ ಇದ್ರೆ ಕೂಡ ಹಾಗೂ ಈ ಲೆವೆಲ್ ಇಂದ ನಿಧಾನ ಕಡಿಮೆ ಬಂದ್ರೆ ಕೂಡ ಮಾರ್ಕೆಟ್ ಅಲ್ಲಿ ನಾವು ರಿಕವರಿ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಕ್ರೂಡ್ ಆಯಿಲ್ ನ ಬಿಟ್ರೆ ಇತರ ಪ್ಯಾರಾಮೀಟರ್ಸ್ ಗಳನ್ನ ಕೂಡ ನಾವು ನೋಡ್ಬೇಕು ಅಂತಂದ್ರೆ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇಲ್ಲಿ 15 ಕೆಳಗಡೆ ಬಂದಿತ್ತು, ಶುಕ್ರವಾರ ದಿನ 15 ಮೇಲೆ ಬಂದು ಕ್ಲೋಸ್ ಆಗಿದೆ. ಇನ್ನು ರುಪಿ ವ್ಯಾಲ್ಯೂ ಅನಿಷ್ಟು US ಡಾಲರ್ ಕೂಡ ಇದು ಕೂಡ ಅಗೇನ್ 86 ಮೇಲೆ ಬಂದಿದೆ. ಇವೆರಡು ನಮ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು US ಡಾಲರ್ ಇಂಡೆಕ್ಸ್ 100 ಕೆಳಗಡೆ ಇದೆ. US ಬಾಂಡ್ ಈಲ್ಡ್ 10 ಇಯರ್ದು ಇದು 4.4 ಹತ್ರ ಇದೆ. ಸೊ ಇಲ್ಲಿಂದ ಸದ್ಯಕ್ಕೆ ಯಾವುದೇ ಅಷ್ಟು ನೆಗೆಟಿವ್ ನಮ್ಗೆ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ಇನ್ನು US ಮಾರ್ಕೆಟ್ ಕಡೆ ಬಂದ್ರೆ, US ಮಾರ್ಕೆಟ್ ಅಲ್ಲಿ ಕೂಡ ಶುಕ್ರವಾರ ದಿನ ಸ್ವಲ್ಪ ಕರೆಕ್ಷನ್ ಬಂತು. ಕಂಪೇರಿಟಿವ್ಲಿ ಇಲ್ಲಿ ಏನೋ ಅಷ್ಟು ಹೆಚ್ಚಿನ ಕರೆಕ್ಷನ್ ಬರಲಿಲ್ಲ, ಓನ್ಲಿ 0.57. ಸೊ ಈ ಯುದ್ಧದ ವಾತಾವರಣದಿಂದ ಅಷ್ಟೇನು US ಮಾರ್ಕೆಟ್ ಅಲ್ಲಿ ನಾವು ಕರೆಕ್ಷನ್ ನ ನೋಡ್ತಾ ಇಲ್ಲ. ಅದೇ ನಾಸ್ಡಾಕ್ ಇಂಡೆಕ್ಸ್ ಕೂಡ ನೋಡಿ, ಅವತ್ತಿನ ದಿನ ಒಂದು ಗ್ಯಾಪ್ ಡೌನ್ ಆದ್ಮೇಲೆ ಹೆಚ್ಚಿನ ಕರೆಕ್ಷನ್ ಇಲ್ಲಿ ಕೂಡ ಬರ್ಲಿಲ್ಲ. ಇನ್ನು ಜಪಾನ್ ಇಂಡೆಕ್ಸ್ ನ ನೋಡಿದ್ರೆ, ಜಪಾನ್ ಇಂಡೆಕ್ಸ್ ಕೂಡ ಶುಕ್ರವಾರದ ಕರೆಕ್ಷನ್ ನಂತರ ಸ್ವಲ್ಪ ರಿಕವರಿ ಆಗಿ ಸೈಡ್ ವೇಸ್ ಅಲ್ಲಿ ಇದೆ. ಇನ್ನು UK ಮಾರ್ಕೆಟ್ ಬಗ್ಗೆ ಕೂಡ ನೋಡಿದ್ರೆ, UK ಮಾರ್ಕೆಟ್ ಅಲ್ಲಿ ಕೂಡ ಗ್ಯಾಪ್ ನಂತರ ಹೆಚ್ಚಿನ ಕರೆಕ್ಷನ್ ಇಲ್ಲ, ಇಲ್ಲಿ ಕೂಡ ಅದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಾವು ಮೇನ್ ಆಗಿ ಇಸ್ರೇಲ್ ಮಾರ್ಕೆಟ್ ಕಡೆ ನೋಡಿದ್ರೆ, ಇಸ್ರೇಲ್ ನ TA35 ಇಸ್ರೇಲ್ ಇಂಡೆಕ್ಸ್ ನ ನೋಡಿದ್ರೆ ಇದು ಗುರುವಾರದ ದಿನ ಕರೆಕ್ಷನ್ ಕಂಡು ರಿಕವರಿ ಬಂದಿತ್ತು. ಇನ್ನು ಶುಕ್ರವಾರ ಶನಿವಾರ ಅವರ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಇನ್ನು ಇವತ್ತಿನ ದಿನ ಇನ್ನು ಮಾರ್ಕೆಟ್ ಓಪನ್ ಆಗಿಲ್ಲ ಅಂತ ಕಾಣಿಸುತ್ತೆ. ಇಲ್ಲಿಂದ ಕೂಡ ಅಷ್ಟೇನು ನೆಗೆಟಿವ್ ಇಂಪ್ಯಾಕ್ಟ್ ನಮಗೆ ಕಾಣಿಸ್ತಾ ಇಲ್ಲ. ಸೊ ಇದೆಲ್ಲ ಬಿಟ್ಟು
ಈಗ ನಾವು FIs ಡೇಟಾ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ 2 ದಿನ ಕಳೆದ 2-3 ದಿನದಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನ ನೋಡ್ತಾ ಇದ್ದಾರೆ. 11 ಜೂನ್ 12 ಜೂನ್ ಹಾಗೂ 13 ಜೂನ್ ಸೆಲ್ಲಿಂಗ್ ಇದ್ರೆ ಕೂಡ ಇವ್ರಿಗಿಂತ ಹೆಚ್ಚಿನದಾಗಿ ಕ್ಯಾಶ್ ಅಲ್ಲಿ DIs ಬೈ ಮಾಡ್ತಿದ್ದಾರೆ. ಇದು ಸ್ವಲ್ಪ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ FI ಸೆಲ್ಲಿಂಗ್ ಹೆಚ್ಚಾದ್ರೆ DIs ಬೈಯಿಂಗ್ ಕಡಿಮೆ ಆದ್ರೆ ಅದು ಅಗೇನ್ ನಮ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಆಪ್ಷನ್ ಚೈನ್ ಕಡೆ ಬಂದ್ರೆ ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ನ ನೋಡೋಣ. NSE ವೆಬ್ಸೈಟ್ ಅಲ್ಲಿ ಯಾವ ರೀತಿ ಇದೆ. ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಅಂತ ನೋಡಿದ್ರೆ 11 lakhs ಪುಟ್ ಸೈಡ್ ಅಲ್ಲಿ ಇದ್ರೆ ಕಾಲ್ ಸೈಡ್ ಅಲ್ಲಿ 15 lakhs ಇದಾರೆ. ಸೊ ಇಲ್ಲಿ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ. ಮಾರ್ಕೆಟ್ ಬಿಯರಿಶ್ ಆಗಿದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ 1,09,000 25,000 ಹತ್ರ. ಸಪೋರ್ಟ್ ಅಂತ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿರೋದು ಇಲ್ಲಿ 92,000, ಇದು 24,000 ಹತ್ರ ಇಲ್ಲಿ ಬೀಟ್ ಆಗಿದೆ. ಇದನ್ನ ನಾವು ಬಾರ್ ಚಾರ್ಟ್ ಅಲ್ಲಿ ಕೂಡ ನೋಡಿದ್ರೆ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ 24,600 ಹಾಗೂ 500 ಹತ್ರ ಇದೆ. 500 ನ ಬ್ರೇಕ್ ಆದ್ರೆ ಹೆಚ್ಚಿನ ಕರೆಕ್ಷನ್ ಇರುತ್ತೆ. ಅದೇ ಈಗಿನ ಲೆವೆಲ್ ಇಂದ ರಿಕವರಿ ಬಂದ್ರೆ 25,000 ರೆಸಿಸ್ಟೆನ್ಸ್ ನಮ್ಗೆ ಕಾಣಿಸ್ತಾ ಇದೆ. ಸೊ ಇಷ್ಟನ್ನ ಇಟ್ಕೊಂಡು ನಾವು ಟ್ರೇಡಿಂಗ್ ನ ಮಾಡ್ಬೇಕು ಅಂತಂದ್ರೆ ನಿಫ್ಟಿನಲ್ಲಿ ಇಂಪಾರ್ಟೆಂಟ್ ಆಗಿ 2 ಲೆವೆಲ್ ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಕೆಳಗಡೆ 24,650. ಸೊ ನಿಫ್ಟಿ ನಮ್ಗೆ 24,650 ಕೆಳಗಡೆ ಸ್ಲಿಪ್ ಆಯ್ತು ಅಂತಂದ್ರೆ 24,500 ನ ಮತ್ತೆ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ 24,500 ನ ಇಲ್ಲಿ ಮೊದಲನೇ ಬಾರಿ ಟೆಸ್ಟ್ ಮಾಡಿದ್ದು 14th ಮೇ, ಅಲ್ಲಿಂದ 22nd ಮೇ, 3rd ಜೂನ್, 13 ಜೂನ್. ಸೊ 4 ಬಾರಿ ಇದನ್ನ ಟೆಸ್ಟ್ ಮಾಡಿದ್ದೆ. ಸೊ ಅಗೇನ್ ಇದೆ ಏನಾದರೂ ಇಲ್ಲಿ ಬ್ರೇಕ್ ಆದ್ರೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾನೆ ಬಂದಿದ್ವಿ. ಇಲ್ಲಿ ಒಂದು ಗ್ಯಾಪ್ ನ ನಿಫ್ಟಿ ಮಾಡಿತ್ತು. ಯಾವಾಗ ಇಂಡಿಯಾ ಪಾಕಿಸ್ತಾನಲ್ಲಿ ಮಧ್ಯೆ ಸೀಸ್ ಫೈರ್ ಅಂತ ಏನು ಅನೌನ್ಸ್ ಆದ್ಮೇಲೆ ಇಲ್ಲಿ ಒಂದು ಗ್ಯಾಪ್ ಅಪ್ ಆಗಿತ್ತು. ಈ ಗ್ಯಾಪ್ ಇನ್ನೂ ಫಿಲ್ ಆಗಿಲ್ಲ. ಸೊ ಈ ಗ್ಯಾಪ್ ನ ಫಿಲ್ ಮಾಡೋಕೆ ನಿಫ್ಟಿ ಕೆಳಗಡೆ ಬರುತ್ತೆ. ಸೊ ಆಗ ನಿಫ್ಟಿ ಕೆಳಗಡೆ 24,000 ಇಂದ 24,100 ಈ ಲೆವೆಲ್ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಪೊಸಿಷನಲ್ ಆಗ್ಲಿ ಅಥವಾ ಲಾಂಗ್ ಸೈಡ್ ಅಲ್ಲಿ ಇದ್ರೆ ನಿಫ್ಟಿ 24,500 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಅಥವಾ ಕ್ಲೋಸಿಂಗ್ ಕೊಟ್ರೆ ನಾವು ಇಲ್ಲಿಂದ ಅನದರ್ 400-500 ಪಾಯಿಂಟ್ಸ್ ಕರೆಕ್ಷನ್ ನೋಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ಸ್ ಇಂದ ಹೊರಗಡೆ ಬಂದು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ಕೂಡ ನಾವು ನೋಡ್ಬೋದು. ಇನ್ನು ನಿಫ್ಟಿ 24,800 ಮೇಲೆ ಹೋಯ್ತು ಅಂತಂದ್ರೆ 25,000 ವರೆಗೆ ನಾವು ಸೋಮವಾರ ದಿನ ಹಾಗೂ ಮಂಗಳವಾರ ದಿನ ನೋಡಬಹುದು. 25,000 ಮೇಲೆ ಕ್ಲೋಸಿಂಗ್ ಬರೋಕೆ ಶುರು ಆಗಿ ಕ್ರೂಡ್ ಆಯಿಲ್ ಕೂಡ ಅಗೇನ್ ಕೂಲ್ ಡೌನ್ ಆಗ್ತಾ 70 ಕೆಳಗಡೆ ಬರೋಕೆ ಶುರು ಆದ್ರೆ ಆಗ ನಾವು ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ನಿಫ್ಟಿನ ಅಗೇನ್ 25,300 ಹಾಗೂ ನಮ್ಮ ಪೆಂಡಿಂಗ್ ಲೆವೆಲ್ಗಳು 25,600-800 ಕಡೆ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಮೂಮೆಂಟಮ್ ನಾವು ಒಂದು ವಾರದಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಮೇನ್ ಆಗಿ ಟ್ರ್ಯಾಕ್ ಮಾಡಬೇಕಾಗಿರೋದು ಬ್ರೆಂಟ್ ಕ್ರೂಡ್ ಆಯಿಲ್. ಸೊ ಇದನ್ನ ಟ್ರ್ಯಾಕ್ ಮಾಡಿ ನಾವು ನಿಫ್ಟಿನಲ್ಲಿ ಪೊಸಿಷನ್ ತಗೊಳ್ಳೋಣ. ಇನ್ನು ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಯಾವುದೇ ಸೆಕ್ಟರ್ ವೈಸ್ ಮೂಮೆಂಟಮ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೇನೆ. ಸೊ ಇಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದರೂ ಇನ್ನು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.